ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕಣ್ಣಿಲ್ಲದಿದ್ದರೂ ಕನಸುಗಳಿವೆ, ಹಾಡಿನಿಂದಲೇ ಬದುಕು ಕಟ್ಟುವ ಜೊಯ್ಡಾ ತಾಲೂಕಿನ ಪ್ರಧಾನಿ ಗ್ರಾಮದ ಮಂಜುನಾಥನ ಹೋರಾಟದ ಕತೆ ಇದು. ದೇವರು 2 ಕಣ್ಣಿನ ಬೆಳಕನ್ನು ಕಿತ್ತುಕೊಂಡರು, ಆದರೆ ಕಂಠದಲ್ಲಿ 1000 ಸೂರ್ಯನ ಬೆಳಕನ್ನು ತುಂಬಿಕೊಟ್ಟರು. ಜೊಯ್ಡಾ ತಾಲೂಕಿನ ಪ್ರಧಾನಿ ಗ್ರಾಮದ ಮಂಜುನಾಥ್ ಕಮಲಾಕರ್ ನಾಯ್ಕ್ ಅವರ ಜೀವನವೇ ಇದಕ್ಕೆ ಜ್ವಲಂತ ಉದಾಹರಣೆ. ಹುಟ್ಟಿನಿಂದ 3 ವರ್ಷದವರೆಗೆ ಈ ಪ್ರಪಂಚವನ್ನು ನೋಡಿದ್ದ ಮಂಜುನಾಥ್ ಜ್ವರದ ಕಾರಣ 2 ಕಣ್ಣಿನ ದೃಷ್ಟಿಯನ್ನು ಶಾಶ್ವತವಾಗಿ ಕಳೆದುಕೊಂಡರು. ಆದರೆ ಆ ಕತ್ತಲೆಯೇ ಅವರನ್ನು ಸಂಗೀತದ ಬೆಳಕಿನತ್ತ ಕರೆದೊಯ್ದಿತು. ತಂದೆ ಕಮಲಾಕರ್ ನಾಯ್ಕ್, ತಾಯಿ ಸರಸ್ವತಿ ಕಮಲಾಕರ್ ನಾಯ್ಕ್ ಬರೀ ಹೊಟ್ಟೆ ತುಂಬಿಸಲು ಪರದಾಡುವ ರೈತ ಕುಟುಂಬವದು. ಮನೆಯಲ್ಲಿ ಒಬ್ಬ ತಮ್ಮ, 2 ತಂಗಿಯರು, 1 ತಂಗಿಯ ವಿವಾಹವಾಗಿದೆ. 5 ಇರುವ ಮನೆಯಲ್ಲಿ ಅಂಗವೈಕಲ್ಯ ಹೊಂದಿರುವುದು ಮಂಜುನಾಥ್ ಅವರು ಒಬ್ಬರೇ. 1 ರಿಂದ 6ನೇ ತರಗತಿಯವರೆಗೆ ಸಿದ್ದಾಪುರದ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಅಂಧ ಮಕ್ಕಳ ಪಾಠಶಾಲೆಯಲ್ಲಿ, 7 ರಿಂದ 8ನೇ ತರಗತಿಯವರೆಗೆ ಮುಂಡಗೋಡದ ಜ್ಞಾನಪ್ರಜ್ಞಾ ಅಂಧ ಮಕ್ಕಳ ಪಾಠಶಾಲೆಯಲ್ಲಿ, 9 ರಿಂದ 10ನೇ ತರಗತಿ ಚಿಕ್ಕಮಗಳೂರಿನ ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ಮಂಜುನಾಥ್ ಕಮಲಾಕರ್ ನಾಯ್ಕ್ ತನ್ನ ಶಿಕ್ಷಣವನ್ನು ಪಡೆದರು. PUC ಶಿವಮೊಗ್ಗದ ಹೊಸಮನೆಯ ಶ್ರೀ ಕೃಷ್ಣ PU ಕಾಲೇಜಿನಲ್ಲಿ, BA ಪದವಿಯನ್ನು ಭದ್ರಾವತಿಯ ಶ್ರೀ MV ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಪಡೆದರು. ಈಗ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ MA ರಾಜ್ಯಶಾಸ್ತ್ರ 3ನೇ ಸೆಮ್ ವಿದ್ಯಾರ್ಥಿಯಾಗಿದ್ದಾರೆ. ನನಗೆ ಓದಲು ಬ್ರೈಲ್ ಇದೆ, ಕೇಳಲು ಗುರುಗಳ ಧ್ವನಿ ಇದೆ, ಕಲಿಯಲು ಮನಸ್ಸಿದೆ, ಬೇರೆ ಏನು ಬೇಕು ಎಂದು ಮಂಜುನಾಥ್ ಅವರು ನಗುತ್ತಾ ಹೇಳುತ್ತಾರೆ. ಚಿಕ್ಕವನಿದ್ದಾಗ ಮನೆಯಲ್ಲಿ ತಾಯಿ ಹಾಡುವ ಭಜನೆಯನ್ನು ಕೇಳುತ್ತಾ ಅದೇ ರಾಗವನ್ನು ಮರುದಿನ ಹಾಡುತ್ತಿದ್ದರು. ಅಲ್ಲಿಂದ ಆರಂಭವಾದ ಸಂಗೀತದ ಪಯಣ ಇಂದು ರಾಜ್ಯದ ಹಲವು ವೇದಿಕೆಗಳನ್ನು ತಲುಪಿದೆ. ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಕಲಾ ಶಿಕ್ಷಕರಾದ ರಾಜೇಂದ್ರ ಹೆಗಡೆ ಗುರುಗಳು ಅವರ ಕಂಠದಲ್ಲಿನ ಪ್ರತಿಭೆಯನ್ನು ಗುರುತಿಸಿದರು. ಬಳಿಕ ಮುಂಡಗೋಡದಲ್ಲಿ ಸಂಜೀವಯ್ಯ ಹಿರೇಮಠ್, ಚಿಕ್ಕಮಗಳೂರಿನಲ್ಲಿ SB ಜಯಣ್ಣ ಗುರುಗಳಿಂದ ಸುಗಮ ಸಂಗೀತ, ಭಕ್ತಿಗೀತೆ, ಭಾವಗೀತೆ, ದಾಸರ ಪದಗಳ ತರಬೇತಿಯನ್ನು ಪಡೆದರು. ಪ್ರಾಥಮಿಕ ವಿದ್ಯಾರ್ಥಿಯಾಗಿದ್ದಾಗಿನಿಂದಲೇ ಕಾರ್ಯಕ್ರಮ ಕೊಡಲು ಆರಂಭಿಸಿದರು. ಇಂದು ಶಿವಮೊಗ್ಗದ ಸ್ಥಳೀಯ ಆರ್ಕೆಸ್ಟ್ರಾ ತಂಡದ ಪ್ರಮುಖ ಗಾಯಕರಾಗಿದ್ದಾರೆ. ಮದುವೆ, ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಸಂಜೆ ಎಲ್ಲೆಡೆ ಅವರ ಕಂಠಕ್ಕೆ ಇದೀಗ ಬೇಡಿಕೆ ಹೆಚ್ಚಾಗಿದೆ. ಅಚ್ಚರಿಯ ವಿಷಯ ಏನೆಂದರೆ, ಕಲಿಕೆಯ ಬಿಡುವಿನಲ್ಲಿ ಹಾಡಿ ಬರುವ ಗೌರವ ಧನದಿಂದಲೇ ತಮ್ಮ ಕಾಲೇಜು ಫೀಸ್, ಪುಸ್ತಕ, ಪ್ರಯಾಣದ ಖರ್ಚನ್ನು ಅವರು ಭರಿಸುತ್ತಿದ್ದಾರೆ. ನನ್ನ ಕಾಲ ಮೇಲೆ ನಾನೇ ನಿಲ್ಲಬೇಕು ಎಂಬುದು ಅವರ ಛಲ. ಅವರ ಸಾಧನೆಯನ್ನು ಗುರುತಿಸಿ ರಾಜ್ಯದ ಹಲವು ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ. ಟಿವಿ ಮತ್ತು ವೇದಿಕೆಯ ಸಂಗೀತ ಆಡಿಷನ್ಗಳಲ್ಲಿ ಭಾಗವಹಿಸಿ ತೀರ್ಪುಗಾರರು ಮತ್ತು ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸಿದ್ದಾರೆ. ಕಣ್ಣು ಇಲ್ಲದ ಹುಡುಗ ಇಷ್ಟೊಂದು ಚೆನ್ನಾಗಿ ಹಾಡುತ್ತಾನೆ ಅಂದರೆ ನಮಗೆ ಇರುವ ಕಣ್ಣು ಮತ್ತು ಅವಕಾಶಗಳನ್ನು ನಾವು ಸರಿಯಾಗಿ ಬಳಸುತ್ತಿದ್ದೇವೆಯೇ ಎಂದು ಪ್ರೇಕ್ಷಕರೊಬ್ಬರು ಕಣ್ಣೀರಿಟ್ಟ ಉದಾಹರಣೆಯೂ ಇವೆ. ಇಂದು ಮಂಜುನಾಥ್ ಅವರಿಗೆ ದೊಡ್ಡ ಕನಸಿದೆ. ಸ್ವತಂತ್ರವಾಗಿ ಬದುಕುವುದರ ಜೊತೆಗೆ ಸಂಗೀತದ ಮೂಲಕ ಇನ್ನೂ ಹೆಚ್ಚಿನ ಜನರಿಗೆ ಸಂತೋಷ ನೀಡಬೇಕು ಎಂಬ ಆಸೆ ಇದೆ. ಅದಕ್ಕೆ ಅವರಿಗೆ ಉತ್ತಮ ಗುಣಮಟ್ಟದ ಸಂಗೀತ ವಾದ್ಯಗಳು, ಸ್ಪೀಕರ್, ಮೈಕ್ನಂತಹ ಪರಿಕರಗಳ ಅಗತ್ಯವಿದೆ. ಆರ್ಥಿಕವಾಗಿ ತೀರಾ ಬಡವರಾಗಿರುವ ಅವರಿಗೆ ಈ ಪರಿಕರಗಳನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ದಾಂಡೇಲಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳ ಜೀವನಾಡಿಯಾಗಿರುವ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ತನ್ನ CSR ಯೋಜನೆಯಡಿ ಅಥವಾ ಶಾಸಕರಾದ RV ದೇಶಪಾಂಡೆ ಅವರ ಅಧ್ಯಕ್ಷತೆಯ ಶ್ರೀ VR ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಅಥವಾ ಜೊಯ್ಡಾ ದಾಂಡೇಲಿ ಹಳಿಯಾಳ ತಾಲೂಕಿನ ಹೃದಯವಂತ ದಾನಿಗಳು ಮಂಜುನಾಥ್ ಕಮಲಾಕರ್ ನಾಯ್ಕ್ ಅವರ ಕಲಾ ಸೇವೆಗೆ ಕೈ ಜೋಡಿಸಬೇಕೆಂಬುದೇ
ನಮ್ಮ ವಿನಂತಿಯಾಗಿದೆ. ಯಾವುದೇ ಕಾರ್ಯಕ್ರಮಗಳಿದ್ದರೂ ಅವರಿಗೆ ಅವಕಾಶವನ್ನು ನೀಡಿ. ನಿಮ್ಮ ಒಂದು ಚಪ್ಪಾಳೆ, ಒಂದು ಪ್ರೋತ್ಸಾಹದ ಮಾತು, ಒಂದು ಕಾರ್ಯಕ್ರಮ ಅದು ಮಂಜುನಾಥ್ ಅವರ ಬದುಕಿಗೆ ಆಧಾರವಾಗುತ್ತದೆ. ನನಗೆ ಕಣ್ಣಿಲ್ಲ, ಆದರೆ ನಿಮ್ಮೆಲ್ಲರ ಕಣ್ಣಲ್ಲಿ ನನ್ನ ಭವಿಷ್ಯವಿದೆ ಎಂದು ಪ್ರಾರ್ಥಿಸುವ ಗಾಯಕರಾದ ವಿಶೇಷ ಚೇತನ ಮಂಜುನಾಥ್ ಕಮಲಾಕರ್ ನಾಯ್ಕ್ ಅವರನ್ನು ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ನೀಡಲು 9972302775 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಅವರಿಗೊಂದು ಮಹತ್ವದ ಅವಕಾಶವನ್ನು ನೀಡಿ ಪ್ರೋತ್ಸಾಹಿಸಿ, ಗೌರವಿಸಿ, ಬೆಂಬಲಿಸಿ. ಪ್ರತಿಕೂಲತೆಯನ್ನು ಸೋಲಿಸಿ ಕಲೆಯ ಮೂಲಕ ಸ್ವಾಭಿಮಾನದ ಬದುಕು ಕಟ್ಟುವ ಮಂಜುನಾಥ್ ನಮಗೆಲ್ಲರಿಗೂ ಮಾದರಿ. ಸಮಾಜವಾಗಿ ನಾವೆಲ್ಲರೂ ಅವರ ಬೆನ್ನಿಗೆ ನಿಲ್ಲುವ ಸಮಯ ಇದು. ಹಾಗಾದರೆ ತಡವೇಕೆ? ಬನ್ನಿ, ಅವರ ನೆರವಿಗೆ ನಾವು ನೀವು ಜೊತೆಯಾಗೋಣ, ಕೈ ಜೋಡಿಸೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮದ ಹೆಮ್ಮೆಯ ವಿಶೇಷ ಚೇತನ ವ್ಯಕ್ತಿ, ಸಾಹಸಿ ಯುವಕ, ಸಂಗೀತ ಕ್ಷೇತ್ರದಲ್ಲಿ ಅನುಪಮ ಸೇವೆಯನ್ನು ಮಾಡ್ತಾ ಇರುವಂತಹ ಸೃಜನಶೀಲ ವ್ಯಕ್ತಿತ್ವದ ಹಸನ್ಮುಖಿ ವಿಶೇಷ ಚೇತನ ವ್ಯಕ್ತಿ ಶ್ರೀಯುತ ಮಂಜುನಾಥ್ ಕಮಲಾಕರ್ ನಾಯ್ಕ್ ಅವರು. ಒಂದು ಕೆಟ್ಟ ಗಳಿಗೆ 3 ವರ್ಷದ ಮಗುವಿದ್ದಂತಹ ಸಂದರ್ಭದಲ್ಲಿ ತೀವ್ರವಾದ ಜ್ವರಕ್ಕೆ ಒಳಗಾಗಿ ತನ್ನ 2 ಕಣ್ಣುಗಳನ್ನು ಕಳೆದುಕೊಂಡರೂ ಕೂಡ ಆ ನಂತರದ ದಿನಗಳಲ್ಲಿ ಸಾಧನೆಯ ಹಾದಿಯನ್ನು ಅತ್ಯಂತ ಸಾಹಸಮಯ ರೀತಿಯಲ್ಲಿ ಕ್ರಮಿಸಿದಂತಹ ಸಾಧನಾಶೀಲ ವ್ಯಕ್ತಿತ್ವದ ವ್ಯಕ್ತಿ ನಮ್ಮ ಕಣ್ಣ ಮುಂದೆ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಶ್ರೀ ಮಂಜುನಾಥ್ ಕಮಲಾಕರ್ ನಾಯ್ಕ್ ಅವರು. ಅವರನ್ನು ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಮಂಜುನಾಥ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಜೋಯಿಡಾ ತಾಲೂಕಿನ ಪುಟ್ಟ ಗ್ರಾಮ ಪ್ರಧಾನಿ, ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಜೋಯಿಡಾ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಹೌದು ಸರ್. ಅಂಥ ತಾಲೂಕಿನಲ್ಲಿ ಹುಟ್ಟಿದಂತಹ ಹೆಮ್ಮೆಯ ಸುಪುತ್ರರು ನೀವು. ಹಾಂ ಸರ್. ಈಗ MA ರಾಜ್ಯಶಾಸ್ತ್ರದಲ್ಲಿ MA ಸ್ನಾತಕೋತ್ತರ ಪದವಿಯ 2ನೇ ಸೆಮ್ಮನ್ನು ಮುಗಿಸಿ 3ನೇ ಸೆಮ್ನಲ್ಲಿ ಈಗ ಪ್ರವೇಶಕ್ಕಾಗಿ ನೀವು ಕಾಯ್ತಾ ಇದ್ದೀರಿ. ಹೌದು ಸರ್. ಏನು ಹೇಳ್ತೀರಿ? ನಿಮ್ಮ ಸಾಧನೆ, ನೀವು ಬೆಳೆದು ಬಂದ ರೀತಿ, ನಿಮ್ಮ ಫ್ಯಾಮಿಲಿ ಹಿನ್ನೆಲೆ, ಇದೆಲ್ಲ ಸಾಧನೆ ಮಾಡಲಿಕ್ಕೆ ಹೇಗೆ ಕಾರಣ ಆಯಿತು? ನೀವು ಸಂಗೀತ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ರಾಜ್ಯ ಮಟ್ಟದಲ್ಲಿ ಕೂಡ ಗುರುತಿಸಿಕೊಂಡಿದ್ದೀರಿ. ಸಾಕಷ್ಟು ಪ್ರಶಸ್ತಿ ಸನ್ಮಾನಗಳು ನಿಮ್ಮನ್ನು ಅರಸಿಕೊಂಡು ಬಂದಿದೆ. ಸಾಧನೆಯನ್ನು ಮಾಡಿದ್ದೀರಿ. ನೀವೊಂಥರ ಸ್ಫೂರ್ತಿಯಾಗಿದ್ದೀರಿ. ಏನು ಹೇಳ್ತೀರಿ ಸರ್? ಅದೇ ಸರ್, ಈಗ ಮನೆಯಲ್ಲಿ ಮೊದಲು ತುಂಬ ಬಡತನ, ಆಮೇಲೆ ಕಣ್ಣು ಹೋಯ್ತು ಅಂತ ತುಂಬ ಎಲ್ಲರೂ ಕೂಡ ಬೇಜಾರು ಮಾಡಿಕೊಂಡ್ರು. ತುಂಬ ಆಪರೇಷನ್ ಮಾಡೋಕ್ಕೂ ತುಂಬ ಪ್ರಯತ್ನ ಪಟ್ಟರು. ಹಾಗೆ ಹಣದ ಒಂದು ವ್ಯವಸ್ಥೆ ಇಲ್ಲದಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಹಾಗೆ ಮತ್ತೆ ಸ್ಕೂಲ್ಗಳಿಂದ ತೋರಿಸಿದ್ರು. ಸ್ಕೂಲ್ಗಳಿಂದ ತೋರಿಸಿದಾಗ ನರ ವೀಕ್ನೆಸ್ ಇದೆ, ಬರೋದಿಲ್ಲ ಅಂತ ಹೇಳಿದರು. ಹಾಗೆ ನಮಗೇನಂದರೆ ಈ ಒಂದು ಸಾಧನೆ ಮಾಡಬೇಕು ಅಂತ ತುಂಬ, ನಮ್ಮ ಕಣ್ಣಿಲ್ಲ ಆದರೂ ಕೂಡ ನಾವು ಯಾಕೆ ಸುಮ್ಮನೆ ಕೂತ್ಕೋಬೇಕು, ನಮ್ಮ ಕೈಯಲ್ಲಿ ಆಗಿದ್ದು ನಾವು ಸಾಧನೆ ಮಾಡೋಣ. ಯಾಕಂದರೆ ಇವತ್ತು ಎಷ್ಟೋ ಜನ ಕಣ್ಣಿದ್ದವರು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ಮಾಡಿ ಒಂದು ನಾವು ಮೇಲ್ಮಟ್ಟಕ್ಕೆ ಬೆಳಿಬೇಕು ಅಂತ ಆಸೆ ಸರ್ ನಮಗೆ. ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಸರ್? ಮನೆಯಲ್ಲಿ ಅದೇ, ಮನೆಯಲ್ಲಿ ಏನಂದರೆ ಕೃಷಿ ಇದೆಯಾ ನಿಮಗೆ? ಹಾಂ, ಅಡಿಕೆ ತೋಟ ಇದೆ. ಹಾಂ, ಅದರಿಂದ ಇದು ಮಾಡ್ತಿರೋದು. ಎಷ್ಟು ಜನ ಮಕ್ಕಳು ನೀವು? ಸರ್, ನಾವು 4 ಜನ ಮಕ್ಕಳು. ಉಳಿದ 3 ಆರಾಮಿದ್ದಾರೆ? ಏನು ಪ್ರಾಬ್ಲಮ್ ಇಲ್ಲ? ಏನು ತೊಂದರೆ ಇಲ್ಲ. ತಂದೆ ಏನು ಮಾಡ್ತಾರೆ? ತಂದೆ ಅವರು ಕೂಲಿ ಕೆಲಸ ಮಾಡ್ತಾರೆ, ಮನೆಯಲ್ಲಿ ಇರ್ತಾರೆ ಸರ್. ಅಡಿಕೆ ಎಷ್ಟಿದೆ? ಅಡಿಕೆ ನಮ್ದು 2.5 ಎಕರೆ ಜಮೀನಿದೆ. ಅದು ಅವರು ನೋಡ್ಕೊಳ್ತಾರೆ. ನಾವು ನಮ್ಮ ಒಂದು ಸಾಧನೆ ಮತ್ತೆ ಹಾಗೆ ನಿಮ್ಮ ಈಗ ಅಂಧ ಮಕ್ಕಳಿಗೆ ಅಂತ ಹೇಳಿದ್ರೆ ವಿಶೇಷ ಸ್ಕೂಲ್ಗಳೆಲ್ಲ ಇರ್ತದೆ. ನಿಮ್ಮ ಕಲಿಕೆ ಹೇಗೆ ಸರ್? ನಮ್ಮ ಕಲಿಕೆ ಅಂದ್ರೆ ಅದೇ ಸರ್, ನಮಗೆ ಬ್ರೈಲ್ ಲಿಪಿ ಅಂತ ಇರುತ್ತಲ್ಲ, ಆ ಬ್ರೈಲ್ ಲಿಪಿಯಲ್ಲಿ ನಾವು ಓದ್ತೇವೆ. ಇವತ್ತು ನೀವು ನಾರ್ಮಲ್ಸ್ ಇದ್ರಲ್ಲಿ ಏನ್ ಡಿಕ್ಟೇಟ್ ಮಾಡ್ತಿರೋ ನಾವು ಬ್ರೈಲ್ ಅಲ್ಲಿ ಬರ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ನಾನು ನಂದು ಊರು ಬೆಳ್ತಂಗಡಿ. ನಾನು SDM ಉಜಿರೆಯಲ್ಲಿ ಡಿಗ್ರಿ ಓದ್ತಾ ಇರುವಂತ ಸಂದರ್ಭದಲ್ಲಿ ನನ್ನ ಬೆಂಚ್ ಮೇಟ್ಗಳಾಗಿದ್ದವರು ಮಲ್ಲಿಕಾರ್ಜುನ್ ಮತ್ತೆ ಇಜಾಜ್ ಅಹಮದ್ ಅಂತ ಹೇಳಿ ಒಳ್ಳೆ ಸಂಗೀತಗಾರರು. ಇಬ್ಬರಿಗೂ ಕೂಡ ಕಣ್ಣಿರ್ಲಿಲ್ಲ, ಕಣ್ಣು ಕಾಣೋದಿಲ್ಲ.
ಹಾಗಾಗಿ ಆ ಬ್ರೈಲ್ ಲಿಪಿ ಹೆಂಗೆ ಅದು ನಾನು ನೋಡಿದ್ದೇನೆ. ಟಕ್ 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 ಹೋಗ್ತಾ ಇರ್ತಾರೆ, ಆ ನಂತರ ಅದು ಮೇಲ್ಗಡೆ ಚೂಪಾಗಿ ಬರ್ತದೆ, ಆ ಪೇಪರ್ ಅನ್ನ ಇದ್ ಮಾಡಿ ಓದುವ. ಏನೇ ಹೇಳಿದ್ರು ನಾವು ಅದನ್ನ ಓದ್ತೀವಿ. ಕರೆಕ್ಟ್. ನಿಮ್ದು ಎಜುಕೇಶನ್ ಬಗ್ಗೆ ಈಗಾಗಲೇ ನಮಗೆ ನಿಮ್ಮನ್ನ ಮಾತನಾಡುವಾಗ ನೀವು ಹೇಳಿದ್ರಿ, ಮುಂಡಗೋಡದಲ್ಲಿ ಓದಿದ್ರಿ, ಸಿದ್ದಾಪುರದಲ್ಲಿ ಓದಿದ್ರಿ, ಚಿಕ್ಕಮಂಗ್ಳೂರಲ್ಲಿ ಓದಿದ್ರಿ, ಈಗ ಭದ್ರಾವತಿಯಲ್ಲಿ ನೀವು ಯಾವ್ದು ಕಾಲೇಜ್ ಹೇಳಿದ್ದು? ಇದು ಸರ್ ಎಂ ವಿ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜಲ್ಲಿ ಅಲ್ಲಿ ನೀವು MSc MA ಅಲ್ಲೇ ಮಾಡ್ತಾ ಇದ್ದೀರಿ ಕುವೆಂಪು ವಿಶ್ವವಿದ್ಯಾಲಯದಿಂದ. ನಿಮ್ಗೆ ಸಂಗೀತದ ಬಗ್ಗೆ ಇಷ್ಟು ಆಸಕ್ತಿ ಬರ್ಲಿಕ್ಕೆ ಕಾರಣ ಏನು? ನಾನು ಸಂಗೀತದ ಬಗ್ಗೆ ಅಂದ್ರೆ ನಮ್ಮ ಮನೆಯಲ್ಲಿ ಮುಂಚಿತವಾಗಿ ನಮ್ಮ ಚಿಕ್ಕಪ್ಪ ಅವರೆಲ್ಲ ನಮಗೆ ಹಾರನ್ನ ನುಡಿಸ್ತಿದ್ರು. ಅವ್ರ ಹಾರನ್ನ ನುಡಿಸುವಾಗ ನಾನು ಮಾಡ್ತಿದ್ದೆ, ಮುಂದೆ ಹೋಗಿ ಕುತ್ಕೊಂಡ್ಬಿಡ್ತಿದ್ದೆ. ಇದನ್ನ ನಾನು ಕಲಿಬೇಕಲ್ಲ, ಯಾಕಂದ್ರೆ ಅವರು ಚಿಕ್ಕ ವಯಸ್ಸಲ್ಲಿ ನಾವು ಚಿಕ್ಕವರಿದ್ದಾಗ ಅವ್ರು ನುಡಿಸುವಾಗ ನಮ್ಗೊಂಥರ ಖುಷಿ ಆಗೋದು. ನಾವು ಇದನ್ನ ಯಾಕೆ ರೂಪಿಸ್ಕೊಳ್ಬಾರ್ದು? ಆಕ್ಚುಲಿ ಹಿರಿಯರಿಂದ ಏನ್ ಕಲೆ ಇರುತ್ತೋ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಈಗ ನೀವು ಬರೀಲಿಕ್ಕೆ ಬ್ರೈಲ್ ಲಿಪಿ ಯೂಸ್ ಮಾಡ್ತೀರಿ, ಕರೆಕ್ಟ್? ಹೌದು, ಒಪ್ಕೊಳ್ಳುವ. ಈಗ ಇದು ಏನದು ಹಾರ್ಮೋನಿಯಂ ಹೆಂಗೆ ಕಣ್ಣಿಲ್ಲದಿದ್ರೆ ನೀವು ಹೆಂಗೆ ಅದು ಜಡ್ಜ್ ಮಾಡ್ತೀರಿ? ನೀವು ಕೀಬೋರ್ಡ್ ಎಲ್ಲ ಅದು ಬಟನ್ಸ್ ಮೂಲಕ ಇರುತ್ತೆ. ಬಟನ್ಸ್ ಮೂಲಕ ಅಂದ್ರೆ ನಿಮಗೆ ಅಂತೇಳಿ ಈ ಕಣ್ಣಿಲ್ಲದಿದ್ದವರಿಗೆ ಅಂತೇಳಿ ಸ್ಪೆಷಲ್ ಏನಾದ್ರೂ ಇದೆಯಾ? ಇಲ್ಲ ಇಲ್ಲ, ಸ್ಪೆಷಲ್ ಯಾವ್ದು ಇಲ್ಲ. ಇಲ್ಲ, ಇದ್ದದನ್ನೇ ನೀವು ನಿಮ್ದೇ ಆದಂತಹ ಒಂದು ನೆನಪಿನ ಶಕ್ತಿಯ ಮೂಲಕ ನಾವು ಇದ್ ಮಾಡ್ತೀವಿ. ಹೌದು ಹೌದು. ಈಗ ಎಷ್ಟನೇ ವಯಸ್ಸಿಗೆ ನಿಮ್ಗೆ ಸಂಗೀತದ ಅಭ್ಯಾಸ ಮಾಡ್ಲಿಕ್ಕೆ ನಿಮ್ಗೆ ಒಂದು ದಾರಿ ಸಿಕ್ತು? ನಾನು 4ನೇ ಕ್ಲಾಸಿಂದನೂ ಹಾರ್ಮೋನಿಯಂ ನುಡಿಸ್ತಾ ಇರ್ತಿದ್ದೆ. 4ನೇ ಕ್ಲಾಸಿಂದ ಪ್ರೇಯರ್ಸ್, ಈಗ ನಮ್ ಇದು ಸ್ಕೂಲಲ್ಲಿ ಪ್ರೇಯರ್ ಮಾಡ್ತಿದ್ರು ದಿನ ಬೆಳಗ್ಗೆ 5 ಗಂಟೆಗೆ 5:30ಗೆ. ಅವಾಗ ಪ್ರತಿಯೊಬ್ರು ದಿನ ಒಬ್ಬೊಬ್ರು ನುಡಿಸ್ಬೇಕಿತ್ತು. ಅವಾಗ ನಾನು ಕೂಡ ನುಡಿಸ್ತಿದ್ದೆ. ಅವಾಗಿಂದ ನಮ್ಗೆ ಅದು ಪ್ರಾರಂಭ ಆಯ್ತು ಸರ್ ಸಂಗೀತದ ಬಗ್ಗೆ. ಹಾಡಲ್ಲಿ ಯಾವ ರೀತಿಯ ಹಾಡುಗಳನ್ನ ಜಾಸ್ತಿ ಹಾಡ್ತೀರಿ ಸರ್? ಹಾಡಲ್ಲಿ ಭಾವಗೀತೆ ಮತ್ತೆ ಭಕ್ತಿಗೀತೆ ಎಲ್ಲ ಹಾಡ್ತೀವಿ ಸರ್. ಒಂದು ಭಾವಗೀತೆ ಭಕ್ತಿಗೀತೆ ಹಾಡಿ ನೋಡು, ಒಂದು ಚರಣ. ಭಕ್ತಿಗೀತೆ ಅಲ್ಲ, ಭಕ್ತಿಗೀತೆಯಲ್ಲಿ ಜಯ ತು ಜಯ ವಿಠಲ ಪಾಂಡುರಂಗ ಪಂಡರಿನಾಥ ಜಯ ತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯಧಾರಾಮ ಜಯ ತು ಜಯ ವಿಠಲ ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀತ ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀತ ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ ನೀಯನ್ನ ಪಾಂಡುರಂಗ ಪಾಂಡುರಂಗ ಪಾಂಡುರಂಗಯ್ಯ ಆ ಜಯ ತು ಜಯ ವಿಠಲ. ಥ್ಯಾಂಕ್ ಯು, ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಅದು ಮ್ಯೂಸಿಕ್ ಇದ್ರೆ ಅದರದ್ದು ವೈಭವನೇ ಬೇರೆ ಬೇರೆ. ಹೌದು, ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಿ. ಟಿವಿ ಆಡಿಷನ್ಗೆಲ್ಲ ಹೋಗಿಲ್ವಾ ಸರ್? ಸರಿಗಮಪ ಆಡಿಷನ್ ಅಲ್ಲಿ ಫಸ್ಟ್ ರೌಂಡ್ ಶಿವಮೊಗ್ಗದಲ್ಲಿ ಭಾಗವಹಿಸಿದ್ದೆ. 2ನೇ ರೌಂಡ್ ಬೆಂಗಳೂರು ತನಕ ಹೋಗಿ ಬಂದೆ ಸರ್. ಭಾಗವಹಿಸ್ತಾ ಇರ್ತೀನಿ. ಸೆಲೆಕ್ಷನ್ ಸ್ವಲ್ಪ ಸಾವಿರಾರು ಜನರಲ್ಲಿ ಸೆಲೆಕ್ಷನ್ ಆಗುದು ಕೂಡ ಅಷ್ಟು ಹಾಗಂತೇಳಿ ಸೆಲೆಕ್ಷನ್ ಆಗಿಲ್ಲ ಎನ್ನುವಂತ ಕೊರಗು ಬೇಡ, ನಿರಂತರವಾದ ಶ್ರಮ ಇರುತ್ತೆ ಸರ್. ಸೋಲೆ ಗೆಲುವಿಗೆ ಸೋಪಾನ ಅಂತಾರೆ, ಹೌದಲ್ಲ? ಈಗ ನೀವು ಸಂಗೀತ ಕಾರ್ಯಕ್ರಮ ಕೊಡ್ತೀರಿ ಅಂತ ಹೇಳಿದ್ರಿ ನನ್ನ ಹತ್ರ. ಅವಾಗ ಹೆಂಗೆ ನೀವು ಓನ್ ಟೀಮ್ ಇದೆಯಾ ಅಥವಾ ನೀವು ಯಾರ್ದಾದ್ರು ಟೀಮ್ ಜೊತೆ ಹೋಗ್ತಿದ್ದೀರಾ? ಇಲ್ಲ, ನಮಗೆ ಏನಂದ್ರೆ ಈಗ ನಮ್ ದಾಂಡೇಲಿ ಸುತ್ತಮುತ್ತ ಏನಾದ್ರು ನಮಗೆ ಪ್ರೋಗ್ರಾಮ್ ಸಿಕ್ತ ಅಲ್ಲಲ್ಲ ಇಲ್ಲಿವರೆಗೆ ಬೇರೆ ಬೇರೆ ಟೀಮ್ಗಳಲ್ಲಿ ಮಾಡ್ತಿದ್ವಿ. ಮತ್ತೆ ಇಂಡಿವಿಜುವಲ್ ಆಗಿ ಯಾರಾದ್ರು
ಮನೆ ಗ್ರೂಪ್ ಆರ್ಕೆಸ್ಟ್ರಾಕ್ಕೆ ಏನಾದ್ರು ಹೋಗ್ತೀರಾ? ಹಾ ಹೋಗ್ತೀವಿ. ಹಾ 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 ಹಾ. ಇಂಡಿವಿಜುವಲ್ ಯಾರು ಕರೆದ್ರೆ ಮನೆ ಗ್ರೂಪ್ ಪ್ರವೇಶಕ್ಕೆ ಹೋಗಿ ಒಂದೊಂದ್ ತಾಸೆಲ್ಲ ಹಾಡ್ ಬರ್ತೀವಿ. ಹಂಗೇನಿಲ್ಲ, ಭಕ್ತಿಗೀತೆ ಅಂದ್ರೆ ಅವ್ರ ಮನೆ ಗ್ರೂಪ್ ಪ್ರವೇಶ ಆಗಿರ್ಬೋದು, ಮದುವೆ ಕಾರ್ಯಕ್ರಮ ಇರ್ಬೋದು, ಎಲ್ಲ ಮಾಡ್ತೀವಿ, ಹಾಗೇನಿಲ್ಲ. ಮತ್ತೆ ಒಂದು ಖುಷಿ ಅನಿಸ್ತು, ನೀವು ನನ್ನ ಹತ್ರ ಈ ಹಿಂದೆ ಅವಾಗ ಮಾತಾಡುವಾಗ ಹಾ ನಿಮ್ಮ ಎಜುಕೇಶನ್ಗೆ ನೀವೇ ಅರ್ನ್ ಮಾಡಿ ಅದರಲ್ಲೇ ಎಜುಕೇಶನ್ ಪಡ್ಕೊಳ್ತಿದ್ದೀರಿ ಎನ್ನುವಂತ ವಿಚಾರವನ್ನ ಹೇಳಿದ್ರಿ. ಹೌದೌದು. ಬಹಳ ಖುಷಿ ಅನಿಸ್ತು. ಹಾ. ಸ್ವಾವಲಂಬನೆ ಎನ್ನುವಂಥದ್ದು ನಮಗೆ ಬೆಳೀತಾ ಇರುವ ಸಂದರ್ಭದಲ್ಲಿ ಆ ಮನಸ್ಥಿತಿಯಲ್ಲಿ ನಾವಿದ್ರೆ ಖಂಡಿತವಾಗಿ ಮುಂದೆ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಹೌದೌದು. ಹಾಗಾಗಿ ನಿಮ್ಮ ಎಜುಕೇಶನ್ಗೆ ನೀವೇ ಅರ್ನ್ ಮಾಡ್ತೀರಿ, ಅದರಲ್ಲೇ ಎಜುಕೇಶನ್ ಅನ್ನ ಆ ಹಣದಲ್ಲೇ ಪಡ್ಕೊಳ್ತೀವಿ. ಹೌದೌದು. ಮುಂದೆ ಏನಾಗ್ಬೇಕು ಅಂತಿದ್ರಿ ಸರ್? ಮುಂದೆ ನಾವು ಒಂದು ಲೆಕ್ಚರ್ ಪೋಸ್ಟಿಗೆ ಹೋಗ್ಬೇಕಂತ ಮಾಡಿದೀವಿ. ಹಾಗೆ ಒಳ್ಳೊಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಬೇಕು ಅಂತ ಮಾಡ್ತಾ ಇದ್ರಿ ಈಗಾಗ್ಲೇ? ಹಾ ಮಾಡ್ತಾ ಇದೀವಿ. ಎಲ್ಲ ಎಕ್ಸಾಮ್ಗೆ ಅಟೆಂಡ್ ಮಾಡ್ಬೇಕು. ಓಕೆ, ಎಲ್ಲ ಯಾವ್ದೆಲ್ಲ ಎಕ್ಸಾಮ್ ಬರುತ್ತೆ ಅದೆಲ್ಲ ಅಟೆಂಡ್ ಮಾಡ್ಬೇಕು. ನಮ್ಗೇನಂದ್ರೆ ಸ್ವಲ್ಪ ಈಗ ಸೈಬರ್ ಇಂದು ಸ್ವಲ್ಪ ಸಮಸ್ಯೆಗಳು, ಅಂದ್ರೆ ಕೆಲವೊಂದು ಸೈಬರ್ಗಳು ಇರ್ಲಿ, ನಿಮ್ಮಂತವರಿಗೂ ಕೂಡ ಬಹಳಷ್ಟು ಕಡೆಗಳಲ್ಲಿ ಉದ್ಯೋಗಗಳಲ್ಲಿ ಅವಕಾಶಗಳು ಇರುವುದರಿಂದ ಹೌದೌದು. ಹಾಗಾಗಿ ಆ ಅವಕಾಶಗಳನ್ನ ನೀವು ಅಪ್ಕೊಳ್ಬೇಕು, ಬಾಚಿಕೊಳ್ಬೇಕು. ಇಲ್ಲ ಜೋಡದಂತಹ ಹಿಂದುಳಿದ ಪ್ರದೇಶದಲ್ಲಿ ಒಬ್ಬ ವಿಶೇಷ ಚೇತನ ವ್ಯಕ್ತಿ ಅದ್ಭುತ ಸಾಧನೆ ಮಾಡುವ ಮೂಲಕ ಒಂದು ಉನ್ನತ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಿದ್ದಾರೆ ಎನ್ನುವಂತ ಸುದ್ದಿ ಬಂದಾಗ ನಿಜಕ್ಕೂ ಆ ಜೋಡಕ್ಕೆ ಒಂದು ವಿಶೇಷವಾದ ಮೆರುಗು ಮತ್ತೆ ಹೆಮ್ಮೆ ಮತ್ತೆ ಕೀರ್ತಿ ಬರ್ಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮಂತವರು ಆ ರೀತಿಯ ಹುದ್ದೆಗೆ ಹೋದಾಗ ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ, ಸಂಕಷ್ಟದಲ್ಲಿದ್ದವರ ಸಮಸ್ಯೆಗಳು ಪರಿಹಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನಿಮ್ಗೆ ಎಲ್ಲಾದ್ರೂ ಕಾರ್ಯಕ್ರಮ ಇದ್ರೆ ನಿಮ್ಗೆ ಹೇಳಿದ್ರೆ ನೀವು ಟೀಮ್ ಆಗಿ ಬರ್ತೀರಾ ಅಥವಾ ನೀವು ಒಬ್ರು ಹೆಂಗೆ ಬೇಕು ಹಂಗೆ? ಹೌದು ಸರ್, ಟೀಮ್ ಆಗು ಬರ್ತೀವಿ ಮತ್ತೆ ಓನ್ ಆಗು ಬರ್ತೀವಿ, ಹಾಗೇನಿಲ್ಲ. ಎಲ್ಲಾದ್ರೂ ಈಗ ಆಫೀಸ್ ಉದ್ಘಾಟನೆ ಆಗಿರ್ಬೋದು, ಮನೆ ಗ್ರೂಪ್ ಪ್ರವೇಶ ಆಗಿರ್ಬೋದು, ಮದುವೆ ಕಾರ್ಯಕ್ರಮ ಇರ್ಬೋದು, ನಿಮ್ಮನ್ನು ಸಂಪರ್ಕಿಸುದಂಗೆ. ನೀವೀಗ ನಮ್ಗೊಂದು ಕಾರ್ಯಕ್ರಮ ಕೊಡ್ಬೇಕು ಅಂತಿದೆ, ನಿಮ್ಮನ್ನ ಸಂಪರ್ಕ ಮಾಡೋದಂಗೆ? ನಿಮ್ದು ಮೊಬೈಲ್ ನಂಬರ್ ಹೇಳಿ. ನಮ್ಮ ಮೊಬೈಲ್ ನಂಬರ್ 9972302775. ಪ್ರಿಯ ವೀಕ್ಷಕರೇ, ಇವರನ್ನ ಸಂಪರ್ಕಿಸಬೇಕು ಅಂತಿದ್ರೆ ಇವರ ಮೊಬೈಲ್ ನಂಬರನ್ನ ಈ ಸ್ಕ್ರೀನ್ ಕೆಳಗಡೆ ನಾವು ಕೊಟ್ಟಿರ್ತೀವಿ. ದಯವಿಟ್ಟು ಯಾರ್ಯಾರಿಗೂ ನಾವು ಸಪೋರ್ಟ್ ಮಾಡ್ತೀವಿ, ಯಾರ್ಯಾರಿಗೂ ಬೆಂಬಲಿಸ್ತೀವಿ, ಯಾರ್ಯಾರನ್ನು ನಾವು ಪೂರ್ತಿ ಅವರಿಗೆ ಸಹಕಾರವನ್ನು ಕೊಡ್ತೀವಿ. ಅಂಥದ್ರಲ್ಲಿ ವಿಶೇಷ ಚೇತನ ವ್ಯಕ್ತಿ, 2 ಕಣ್ಣಿಲ್ಲದಂತಹ ವ್ಯಕ್ತಿ, ನಮ್ಮ ಜೋಡ ತಾಲೂಕಿನ ಹೆಮ್ಮೆಯ ಪ್ರತಿಭೆ, ನಮ್ಮ ಊರಿನ ಪ್ರತಿಭೆಯನ್ನು ಬೆಳೆಸುವಂತಹ ಗುರುತರವಾದ ಜವಾಬ್ದಾರಿ ಜೋಡ ಮತ್ತು ದಾಂಡೇಲಿ ತಾಲೂಕಿನ ಜನತೆಯದ್ದಾಗಿದೆ. ಹಾಗಾಗಿ ನಮ್ಮೂರಿನ ಈ ಕೂಸನ್ನು ನಾವೆಲ್ಲ ನಮ್ಮ ಮಡಿಲಿನಲ್ಲಿಟ್ಟು ಬೆಳೆಸೋಣ, ಪ್ರೀತಿಸೋಣ, ಆರಾಧಿಸೋಣ. ಹಿರಿಯರೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರಾರ್ಥಿಸ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಜೋಡ ತಾಲೂಕಿನ ಕೀರ್ತಿ ಪತಾಕೆ ನಿಮ್ಮ ಸಾಧನೆಯ ಮೂಲಕ ಮೆರೆಯುವಂತಾಗಲಿ ಎನ್ನುವ ಆಶಯದೊಂದಿಗೆ ಕೊನೆಯದಾಗಿ ಏನಾದರೂ ಮಾತಾಡೋದಿದೆ? ಅದೇ ಸರ್, ನಮಗೇನಂದ್ರೆ ಈ ಒಂದು ನ್ಯೂಸ್ ಚಾನಲ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಈ ನ್ಯೂಸ್ ಚಾನಲ್ಗೆ ಬರ್ಲಿಕ್ಕೆ ನನ್ನ ಕಾರಣ ನಮ್ಮ ಜೋಯಿಡ ತಾಲೂಕಿನ ದತ್ತಾ ನಾಯ್ಕ್ ಅಂತ ಹೇಳಿ, ಅವ್ರು ನಮ್ಗೆ ಮೇನ್ ಕಾರಣ. ಕುಂಬಾರವಾಡದವರ? ಹೌದೌದು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದವರ? ದತ್ತಾ ನಾಯ್ಕ್ ಅಂತ ಹೇಳಿ, ಅದು ಅವರು ನಮ್ಮ ರಿಲೇಷನ್ ಇದ್ದಾರೆ, ಮಧು ಅಂತ ಇದಾರೆ, ಅವ್ರ ತಮ್ಮ ನಮ್ಗೆ ಈ ತರ ಕಾಂಟ್ಯಾಕ್ಟ್ ಕೊಟ್ಟಿದ್ದು, ನಿಮ್ ನಂಬರ್. ಅವ್ರ ಮೂಲಕ ನಾವು ಈ ನ್ಯೂಸ್ ಚಾನಲ್ಗೆ ಬರ್ಲಿಕ್ಕೆ ಕಾರಣ ಆಯ್ತು. ಕೊನೆಯದಾಗಿ ಒಂದು ಭಾವಗೀತೆ ಹಾಗೆ. ಓಕೆ ಸರ್, ಒಂದೇ ಚರಣ ಸಾಕು. ಹಾ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ತೆರೆದಂತಿದೆ ಭಾಗ್ಯದ ಬಾಗಿಲು.
ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಬೆಳೆಯುವ ಹಂತದಲ್ಲಿ ಬಹಳಷ್ಟು ಕಷ್ಟಗಳು, ಸಂಕಷ್ಟಗಳು, ಸಮಸ್ಯೆಗಳು ಬರುವಂಥದ್ದು ಸಹಜ. ನಾನು ಕೂಡ ಈ ವಾಹಿನಿ ಮಾಡುವಂಥ ಸಂದರ್ಭದಲ್ಲಿ ಆರಂಭದ 1-2 ವರ್ಷಗಳವರೆಗೆ ದಾಂಡೇಲಿಯಲ್ಲಿ ಹಂದಿ ಸತ್ರು ಸುದ್ದಿ ಮಾಡ್ತಿದ್ದೆ, ನಾಯಿ ಸತ್ರೂ ಸುದ್ದಿ ಮಾಡ್ತಿದ್ದೆ, ಎಲ್ಲ ಸುದ್ದಿನೂ ಮಾಡ್ತಿದ್ದೆ. ಅವಾಗ ನಮಗೆ ಬರ್ತಿತ್ತು, ಅವನಿಗೇನು ಹೇಳಬೇಕು ಅಂತಿಲ್ಲ, ಅವ ಹಂದಿ ಸತ್ರು ಮಾಡ್ತಾನೆ, ನಾಯಿ ಸತ್ರು ಮಾಡ್ತಾನೆ, ಈ ಸುದ್ದಿ ಎಲ್ಲಿ ಸಿಕ್ಕಿದ್ರು ಮಾಡ್ತಾನೆವ ಎನ್ನುವಂಥ ಒಂಥರ ಅಪಹಾಸ್ಯದ ನುಡಿಗಳನ್ನು ಕೂಡ ನಾವು ಕೇಳ್ತೀವಿ. ಆದರೆ ಅವೆಲ್ಲವುಗಳನ್ನು ಕೂಡ ನಮ್ಮ ಭವಿಷ್ಯದ ಪೂರಕಕ್ಕೆ, ಉತ್ತಮಕ್ಕೆ ಎನ್ನುವಂಥ ರೀತಿಯ ಧನಾತ್ಮಕವಾಗಿ ನಾವು ಅದನ್ನು ಥಿಂಕ್ ಮಾಡಿ ಮುನ್ನಡೆದಾಗ ಖಂಡಿತವಾಗಿ ಈ ಯಶಸ್ಸು ನಮ್ಮದಾಗ್ತದೆ. ಹಾಗಾಗಿ ನೀವು ಕೂಡ ಅದೇ ರೀತಿ, ನಿಮಗೆ ಭಾಳಷ್ಟು ಜನ ಹೇಳ್ಬೋದು ಹಾಗೆ ಹಿಂಗೆ ಅಂತ, ಅವೆಲ್ಲವುಗಳನ್ನು ಕೂಡ ನಿಮ್ಮ ಭವಿಷ್ಯದ ಉನ್ನತಿಗೆ ಒಂದು ಭದ್ರವಾದಂತಹ ಸ್ಫೂರ್ತಿ ಅಂತ ತಿಳ್ಕೊಂಡು ಜೀವನದ ಯಶಸ್ಸಿನ ಕಡೆಗೆ ಅಷ್ಟೇ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಯೋಚನೆ ಮಾಡಿ, ಚಿಂತನೆ ಮಾಡಿ, ಅದಕ್ಕೆ ತಕ್ಕದಾಗಿ ನಿಮ್ಮ ಹೆಜ್ಜೆಗಳನ್ನು ಇಡಿ. ಜೀವನದಲ್ಲಿ ಸದಾ ನಗು, ನೆಮ್ಮದಿ ನಿಮ್ಮ ಸದಾ ಆಸ್ತಿಯಾಗಲಿ ಎನ್ನುವ ಪ್ರಾರ್ಥನೆ, ಹಾರೈಕೆ. ನೀವು ಬಂದಿರುವಂತಹ ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ನಿಮ್ಮ ಗ್ರಾಮ ದೇವರ ಆಶೀರ್ವಾದ, ಮನೆ ದೇವರ ಆಶೀರ್ವಾದ, ನಮ್ಮ ದಾಂಡೇಲಪ್ಪನ ಆಶೀರ್ವಾದ, ಎಲ್ಲ ದೇವರ ಆಶೀರ್ವಾದ ಇರಲಿ. ನಿಮಗೆ ಸಂಗೀತವನ್ನು ಕಲಿಸಿದಂತಹ ಗುರುಗಳ ಆಶೀರ್ವಾದ ಸದಾ ನಿಮಗಿರಲಿ. ಅವರೆಲ್ಲರನ್ನು ಕೂಡ ಹೃದಯದಲ್ಲಿಟ್ಕೊಂಡು ಆರಾಧಿಸ್ರಿ. ಸರಸ್ವತಿ ನಿಮ್ಮ ಜೊತೆ ಯಾವಾಗಲೂ ನಗ್ನಗ್ತಾ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾಳೆ ಎನ್ನುವ ವಿಶ್ವಾಸ ಇದೆ. ಜೊತೆಗೆ ಆ ನಿಟ್ಟಿನಲ್ಲಿ ನಿಮಗೂ ಕೂಡ ಇನ್ನಷ್ಟು ಉನ್ನತಿಯಾಗಲಿ ಅಂತೇಳಿ ನಾವು ಸಂದೇಶ್ ನ್ಯೂಸ್ 9 ವಾಹಿನಿಯ ಮೂಲಕ ನಾವು ಪ್ರಾರ್ಥಿಸ್ತೀವಿ, ಶುಭವನ್ನು ಹಾರೈಸ್ತೀವಿ. ಮತ್ತೇನಾದರೂ ಮಾತಾಡೋದಿದೆಯಾ? ಏನಾದರೂ ಹೇಳಬೇಕಾ? ಅದೇ ಸರ್, ನಮಗೆ ಈ ಥರ ದಾಂಡೇಲಿಯಲ್ಲಿ ಆ್ಯಕ್ಚುಲಿ ಏನೇನೋ ಇವೆಂಟ್ಸ್ಗಳು ಆಗ್ತವೆ, ಅದು ಗೊತ್ತಾಗ್ತಿರಲಿಲ್ಲ. ಇನ್ನು ಗೊತ್ತಾಗ್ತದೆ. ಈ ವಿಶೇಷವಾಗಿ ಜೋಯಿಡಾ, ದಾಂಡೇಲಿ, ಹಳಿಯಾಳದ ಜನತೆಗೆ ವಿನಂತಿ ಮಾಡ್ತೀವಿ, ನೀವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ನಮ್ಮೂರನ್ನ ಬೆಳೀತಾ ಇರುವಂಥ ಈ ಯುವಕನಿಗೆ ಒಂದು ಅವಕಾಶವನ್ನು ಕೊಡಿ. ಅವರಿಗೆ ಅವಕಾಶ ಕೊಟ್ಟರೆ ಅವರು ಸರಸ್ವತಿಯ ಆರಾಧನೆ ಮಾಡಲಿಕ್ಕೆ ಒಂದು ವೇದಿಕೆ ಸಿಕ್ಕಂಗಾಗತ್ತೆ. ಜೊತೆಗೆ ಅವರ ಕಲಿಕೆಗೆ ನೀವೊಂದು ಆರ್ಥಿಕವಾದಂಥ ಒಂದು ಸ್ಪಂದನೆ, ನೆರವು ಸಿಕ್ಕಿದಂಗಾಗತ್ತೆ. ಅವರ ಶ್ರಮಕ್ಕೆ ಪ್ರತಿಫಲವನ್ನು ಅಪೇಕ್ಷೆ ಮಾಡ್ತಾರೆ ವಿನಃ ಅದನ್ನು ಒಂದು ಏನು ಮೋಜು ಮಸ್ತಿಗಾಗಿ ಅಲ್ಲ, ಅವರ ಕಲಿಕೆಗೆ, ಅವರ ಬದುಕಿಗಾಗಿ ಅದನ್ನು ಯೂಸ್ ಮಾಡ್ತಾರೆ. ಇಂಥ ಸರಸ್ವತಿಯ ಪುತ್ರನಿಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ. ಅವರ ನಂಬರನ್ನು ಈ ಸ್ಕ್ರೀನ್ ಅಲ್ಲಿ ಕೆಳಗಡೆ ಹಾಕಿರ್ತೇನೆ. ನಿಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಇನ್ವೈಟ್ ಮಾಡಿ. ಸಂಗೀತ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸ್ಕೊಡ್ತಾರೆ. ಮನೆ ಓಪನಿಂಗ್ ಇರ್ಬೋದು, ಮದುವೆ ಇರ್ಬೋದು, ಮಗುವಿನ ನಾಮಕರಣ ಇರ್ಬೋದು, ಬರ್ತ್ಡೇ ಕಾರ್ಯಕ್ರಮ ಇರ್ಬೋದು, ಚೌತಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಅವರನ್ನು ಕರೀರಿ. ಆದರೆ ನಾಳೆ ಕಾರ್ಯಕ್ರಮ ಇದ್ದರೆ ಇವತ್ತು ರಾತ್ರಿ ಕರೆಯುವಂಥ ಪರಿಸ್ಥಿತಿಗೆ ಹೋಗ್ಬೇಡಿ. ಅವರು ಶಿವಮೊಗ್ಗ, ಭದ್ರಾವತಿಯಿಂದ ಬರಬೇಕು. ಒಂದು ವಾರ ಮುಂಚೆ, ಒಂದು 10 ದಿನದ ಮುಂಚೆ ಅವರನ್ನು ಕಾಂಟ್ಯಾಕ್ಟ್ ಆಗಿ. ಕೆಲವೊಂದು ಸಲ ಅವರು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಅಂದರೆ ಅದೇ ದಿನಾಂಕಕ್ಕೆ ಬೇರೆ ಕಡೆ ಕಾರ್ಯಕ್ರಮ ನಿಗದಿಯಾಗಿರುತ್ತೆ. ಆವಾಗ ಒಂದು ಕಡೆ ಮಾತು ಕೊಟ್ಟ ನಂತರ ಅದನ್ನು ಅಲ್ಲಿಂದ ಬಿಟ್ಟು ನಿಮ್ಮಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ. ಈ ವಿವೇಚನೆ ನಮಗೆ ಇರಲಿ ಎನ್ನುವ ಆಶಯದೊಂದಿಗೆ ಮಂಜುನಾಥರ ಮುಖದಲ್ಲಿ ನಗು ತರಿಸುವ, ನೆಮ್ಮದಿ ತರಿಸುವ, ಅವರ ಮನೆಯಲ್ಲಿ ಸದಾ ನೆಮ್ಮದಿಯ ಒಂದು ಶಕ್ತಿಯನ್ನು ರೂಪಿಸುವ ಬಹುದೊಡ್ಡ ಗುರುತರವಾದಂತಹ ಜವಾಬ್ದಾರಿಯನ್ನು ಜೋಯಿಡಾ, ದಾಂಡೇಲಿ, ಹಳಿಯಾಳದ ಜನತೆ ಖಂಡಿತವಾಗಿ ಹೊರೋಣ ಎನ್ನುವ ಮಾತಿನೊಂದಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೆ ನಮ್ಮ ಆಫೀಸಿಗೆ ಬರುವಾಗ ನೀವೊಂದು ಉನ್ನತ ಮಟ್ಟದ ಸರ್ಕಾರಿ ಅಧಿಕಾರಿಯಾಗಿ ನಮ್ಮ ಆಫೀಸಿಗೆ ಬರಬೇಕು, ದಾಂಡೇಲಿಗೆ ಕಾಲಿಡಬೇಕು, ಬರಬೇಕು ಅಂತ ಎನ್ನುವ ಪ್ರಾರ್ಥನೆಯೊಂದಿಗೆ ನಿಮ್ಗೆ ಖಂಡಿತವಾಗಿ ನಾವು ಕೂಡ ನಿಮಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತೇವೆ ಎನ್ನುವ ಮಾತಿನೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ನನಗಾಗಿ ಒಂದು ಅರ್ಧ ತಾಸು ಕಾದ್ರಿ, ಒತ್ತಡದ ನಡುವೆ ಬಂದಿದ್ದೀರಿ. ವಿಶೇಷವಾಗಿ ನೀವು ನಮಗೆ ನಮ್ಮ ವಾಹಿನಿಗೆ ಸಂದರ್ಶನ ಕೊಡುವ ಮೂಲಕ, ನಿಮ್ಮ ಜೊತೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವ ಮೂಲಕ ನಮ್ಮ ವಾಹಿನಿಗೆ ಒಂದು ಶಕ್ತಿಯನ್ನು ತುಂಬಿದ್ದೀರಿ. ನಿಮಗೆ ವಿಶೇಷವಾಗಿ ಅನಂತ ವಂದನೆಗಳು.
ನೀವು ನಮ್ಮ ವಾಹಿನಿ ನಿಮಗೆ ಯಾವಾಗಲೂ ಒಂದು ಸಹೋದರನ ರೀತಿಯಲ್ಲಿ ಇರ್ತದೆ ಅನ್ನೋ ಮಾತಿನೊಂದಿಗೆ ನಿಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದವರು, ನಿಮ್ಮ ಹೆಸರು ಸರ್? ಜಾಫರ್ ಅಲಿ ಸೈಯದ್ ಅವರು, ದಾಂಡೇಲಿ ಕೋಗಿಲ್ಬನದವರು. ಜಾಫರ್ ಅಲಿ ಸೈಯದ್ ಅವರು ಅವರನ್ನು ಕರ್ಕೊಂಡು ಬಂದು, ನಮ್ದು ಆಫೀಸ್ ಮೇಲ್ಗಡೆ ಇದೆ, ಮೆಟ್ಲ ಮೇಲ್ಗಡೆ ಇದೆ, ಕರ್ಕೊಂಡು ಬಂದು 1 ತಾಸು ಕೂತಿದ್ದಾರೆ. ಗೌಂಡಿ ಕೆಲಸ ಮಾಡುವವರು ತನ್ನ ಕೆಲಸ ಬಿಟ್ಟು ಯಾಕೆ ಬರ್ಬೇಕನ್ನಿಸ್ತು? ಆದ್ರೂ ಅವರು ಬಸ್ ಸ್ಟ್ಯಾಂಡ್ ಒಳಗೆ ನಮ್ದು ಸಲ ಅವ್ರಿಗೂ ಬಸ್ ಹತ್ತಲಿಕ್ಕೆ ತೊಂದರೆ ಆಗ್ತಾ ಇತ್ತ. ನಾನು ಅವಾಗ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೂ ಬಸ್ ಹತ್ತಿಸಿ ಬಿಟ್ಟಿದೆ. ಅವಾಗ ಅವ್ರು ತನ್ನ ನಂಬರ್ ನಮ್ಗೆ ಕೊಟ್ಟರು. ಆಮೇಲೆ ನನ್ನ ನಂಬರ್ ಅವರು ಒಂದು ಫೋನ್ ಮಾಡಿದ್ರು. ಆಮೇಲೆ ಇದೆ ದಾಂಡೇಲಿ ಒಳಗ ಸಂಜೆ ನ್ಯೂಸ್ ಚಾನೆಲ್ ಎಲ್ಲೇ ಇದೆ ನಂಗೆ ಗೊತ್ತಿಲ್ಲ, ಸ್ವಲ್ಪ ತೋರಿಸಂದ್ರ. ಆಮೇಲೆ ನಾವು ಅವ್ರಿಗೂ ಬಸ್ಲಿಂದ ಪಿಕಪ್ ಮಾಡ್ಕೊಂಡು ನಮ್ಮ ಮನೆಗೆ ಹೋಗಿ ಟಿಫಿನ್ ಮಾಡಿಸ್ಕೊಂಡು ಆಮೇಲೆ ನಿಮ್ಮ ಆಫೀಸಿಗೆ ತಗೊಂಡ್ಬಂದು ಬಿಟ್ಟೆ. ಓಕೆ, ಮನೆಗೆ ಕರ್ಕೊಂಡು ಹೋಗಿ ಟಿಫನ್ ಮಾಡಿಸಿದ್ರಿ. ನಿಮಗೂ ನಿಮ್ಮ ಮನೆಯವರಿಗೆ, ನಿಮ್ಮ ಮನೆ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಧನ್ಯವಾದಗಳು. ನಮ್ಮ ಪಾಪ ಪ್ರಾಯಶ್ಚಿತಗಳು ಏನಾದರೂ ಹೋಗ್ಬೇಕು ಅಂತಿದ್ರೆ, ಮನುಷ್ಯ ಅಂದಮೇಲೆ ತಪ್ಪುಗಳು ಆಗೇ ಆಗ್ತದೆ. ಆ ಪಾಪ ಪ್ರಾಯಶ್ಚಿತಗಳು ಹೋಗ್ಬೇಕು ಅಂತ ಹೇಳಿದ್ರೆ ಇಂಥವರಿಗೆ ನಮ್ಮ ಕಡೆಯಿಂದ ಆಗುವಂತಹ ಕೈಲಾದ ನೆರವನ್ನು ನೀಡಿದಾಗ ಖಂಡಿತವಾಗಿ ಭಗವಂತ ಮೆಚ್ಚುವ ಕೆಲಸ ಮಾಡಿದಂಗೆ ಆಗುತ್ತೆ, ಪುಣ್ಯ ಪ್ರಾಪ್ತಿ ಆಗ್ತದೆ. ಸ್ಪೆಷಲಿ ಥ್ಯಾಂಕ್ ಯು ನಿಮಗೆ ಕರ್ಕೊಂಡು ಬಂದಿದ್ದಕ್ಕೆ. ಎಲ್ಲರಿಗೂ ಧನ್ಯವಾದ. ಸರ್, ಇನ್ನೊಂದೇನಂದ್ರೆ ಇದು ಆಕ್ಚುಲಿ ಇಷ್ಟೆಲ್ಲ ಸಾಧನೆ ಮಾಡ್ಬೇಕಂದ್ರೆ ಇಷ್ಟು ವರ್ಷದಿಂದ ಸಂಗೀತದಲ್ಲಿ ಈಗ 2-3 ವರ್ಷದಿಂದ ಸ್ವಲ್ಪ ಚೆನ್ನಾಗಿ ಅರ್ನಿಂಗ್ ಆಗ್ತಿದೆ ನಮಗೆ. ಪ್ರೋಗ್ರಾಮ್ಗಳು ಅಂದ್ರೆ ಭದ್ರಾವತಿ ಸೈಡ್ ಆಗಿರ್ಬೋದು, ಎಲ್ಲ ಕಡೆ ಸಿಗ್ತಾ ಇರೋದ್ರಿಂದ ಪೇಪರ್ ಮಿಲ್ಲಲ್ಲಿ ಒಬ್ರು ಶಶಿ ಅಂತ ಒಬ್ರಿದ್ದಾರೆ, ಮತ್ತೆ ಅಬ್ದುಲ್ ಅಂತ ಇದ್ದಾರೆ ನಮ್ಮ ಊರಲ್ಲಿ. ಅವ್ರದ್ದು ಕೆಳಗಡೆ ರಿಸಲ್ಟ್ ಎಲ್ಲ ಇದೆ. ಅವರೆಲ್ಲ ನಮ್ಗೆ ಸಹಾಯ ಮಾಡಿದ್ದಾರೆ. ಒಂದು ಕ್ಯಾಶೋ ಕೊಡಿಸಿ 26,000 ರೂಪಾಯಿ ಕ್ಯಾಶೋ ಕೊಡಿಸಿ, ಆಮೇಲೆ 5,000 ರೂಪಾಯಿ ಬಾಡಿಗೆ ಕೊಟ್ಟು ನಮಗೆ ಭದ್ರಾವತಿಗೆ ಬಿಟ್ಟು ನಮ್ಗೊಂದು ಒಳ್ಳೆ ಒಂದು ದಾರಿ ತರಲಿಕ್ಕೆ ಅವರೇ ಕಾರಣ. ಅವರು ಮತ್ತೆ ನಮ್ಮ ಚಿಕ್ಕಪ್ಪ ಶಶಿಕರ್ ಅಂತ ಹೇಳಿ. ನಿಮಗೆ ಇನ್ನು ಏನು ಅವಶ್ಯಕತೆ ಇದೆ ನಿಮ್ಗೆ ಸಂಗೀತಕ್ಕೆ? ಸರ್, ಸಂಗೀತದಲ್ಲಿ ನಮಗೆ ಮೆಟೀರಿಯಲ್ಸ್ ಅಂದ್ರೆ ನಮ್ದು ಆಕ್ಚುಲಿ ಕ್ಯಾಶೋ ಕಂಪನಿ ಇದೆ ಈಗ ಕೀಬೋರ್ಡ್ ಅಲ್ಲಿ. ಅದರಲ್ಲಿ ರೋಲ್ಯಾಂಡ್ ಕೀಬೋರ್ಡ್ ತಗೋಬೇಕಂತ ತುಂಬಾ ಆಸೆ ಇದೆ. ಅದಕ್ಕೆ ಎಷ್ಟು ಸರ್? ಅದು 45,000 ರೂಪಾಯಿ ಆಗುತ್ತೆ ಸರ್. ಹಾ ಸರ್. ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರು ಇರಬಹುದು, ದಾಂಡೇಲಿಯ ಜೀವನಾಡಿಯಾಗಿರುವ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ತನ್ನ CSR ಯೋಜನೆಯ ಮೂಲಕ ಇರಬಹುದು, ದಾಂಡೇಲಿಯ ರೋಟರಿ ಕ್ಲಬ್ ಇರಬಹುದು, ದಾಂಡೇಲಿಯ ಲಯನ್ಸ್ ಕ್ಲಬ್ ಇರಬಹುದು, ದಾಂಡೇಲಿ ಮತ್ತು ಜೋಯಿಡಾದ ಪ್ರವಾಸೋದ್ಯಮ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಲಕರ ಸಂಘ ಇರಬಹುದು, ರಾಫ್ಟಿಂಗ್ ಮಾಲಕರ ಸಂಘ ಇರ್ಬೋದು. ಯಾರಾದರೂ ಮುಂದೆ ಬಂದು ಇವರ ಬಹುದೊಡ್ಡ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಕಾಂಗ್ರೆಸ್ ಮುಖಂಡರು ಯಾರಾದರೂ ಈ ಸುದ್ದಿಯನ್ನು, ಈ ವರದಿಯನ್ನು ನೋಡಿದರೆ ತಾವು ವಿಶೇಷವಾಗಿ ಆರ್ ವಿ ದೇಶಪಾಂಡೆಜಿಯವರಿಗೆ ಹೇಳಿ ಅವರ VRDM ಟ್ರಸ್ಟ್ ಮೂಲಕ ಆದರೂ ಕೊಡಿಸುವ ನಿಟ್ಟಿನಲ್ಲಿ, ಅಥವಾ ಪೇಪರ್ ಮಿಲ್ಗೆ ಸಂಬಂಧಪಟ್ಟವರು ವಿಶೇಷವಾಗಿ ಇಂಥ ಸಂದರ್ಭಗಳಲ್ಲಿ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ಶ್ರೀ ರಾಘವೇಂದ್ರ JR ಹಾಗೂ ರಾಜೇಶ್ ತಿವಾರಿ ಅವರು ಖಂಡಿತವಾಗಿ CSR ಯೋಜನೆಯ ಮೂಲಕ ಇಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಸ್ಪಂದನೆ ಮಾಡ್ತಾರೆ. ನನಗೆ ಹೋಪ್ ಇದೆ ಈ ವರದಿ ಬಂದು 1 ತಿಂಗಳ ಒಳಗಡೆ ನಮ್ಮ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಮಾನ್ಯ ಶ್ರೀ ರಾಜೇಶ್ ತಿವಾರಿ ಅವರು ಹಾಗೂ ಮಾನ್ಯ ರಾಘವೇಂದ್ರ JR ಅವರು ನಿಮ್ಮ ಈ ಬೇಡಿಕೆಯನ್ನು ಖಂಡಿತವಾಗಿ ಈಡೇರಿಸ್ತಾರೆ ಅನ್ನುವಂಥ ಬಲವಾದ ನಂಬಿಕೆ ಇದೆ. ನಾವು ಕೂಡ ಅವರಿಗೆ ಮನವಿ ಮಾಡ್ತೀವಿ, ಜನಮುಖಿಯಾಗಿ CSR ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಒಳ್ಳೆಯ ಕೆಲಸವನ್ನು ನಾವು ಒಳ್ಳೆಯದು ಅಂತೇಳಿ ಬೆಂಬಲಿಸಬೇಕು. ಆವಾಗ ಇನ್ನಷ್ಟು ಮತ್ತಷ್ಟು ಜನಪರ ಕಾರ್ಯಚಟುವಟಿಕೆಗಳನ್ನು ಅವರಿಗೆ ಮಾಡಲಿಕ್ಕೆ ಸ್ಫೂರ್ತಿ ಆಗ್ತದೆ. ಬಹಳಷ್ಟು ಬಡವರಿಗೆ ಸಹಾಯವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈ ರೀತಿ ದಾನಿಗಳು ಯಾರಾದರೂ ಬಂದರೂ ಕೂಡ ನೆರವನ್ನು ಮಾಡಬೇಕು ಅಂತೇಳಿ ವಿನಂತಿಸ್ತಾ, ಖಂಡಿತವಾಗಿ ನನಗೆ ವಿಶೇಷವಾಗಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಮೇಲೆ ಭರವಸೆ ಯಾಕಿದೆ ಅಂತ ಹೇಳಿದ್ರೆ, ಕ್ರಿಯಾಶೀಲ ಅಧಿಕಾರಿಗಳಾಗಿರುವ ಶ್ರೀ ರಾಘವೇಂದ್ರ JR ಮತ್ತು ಶ್ರೀ ರಾಜೇಶ್ ತಿವಾರಿ ಅವರು ನಿಮ್ಮ ಮನವಿಗೆ, ನಮ್ಮ ವಾಹಿನಿಯ ಮೂಲಕ ಮಾಡಿದಂತಹ ಮನವಿಗೆ ಖಂಡಿತವಾಗಿ ಸ್ಪಂದಿಸಿ ನೀವು ನಿರೀಕ್ಷೆ ಮಾಡಿರೋದಕ್ಕಿಂತ ಒಂದು ಒಳ್ಳೆಯ ಮ್ಯೂಸಿಕ್ ಐಟಮನ್ನು ನಿಮಗೆ ಖಂಡಿತವಾಗಿ ಕೊಡಿಸ್ತಾರೆ ಎನ್ನುವ ನಂಬಿಕೆ ಇದೆ. ಆ ನಂಬಿಕೆ ಇದಾಗಲಿ, ಈಡೇರಲಿ ಎನ್ನುವ ಆಶಯದೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಬಂದು ಮಾತಾಡಿದ್ರಿ. ನಿಮಗೆ ವಂದನೆಗಳು. ಮುಖದಲ್ಲಿ ನಗು ಮತ್ತು ಮನಸ್ಸಿನಲ್ಲಿ ಸದಾ ನೆಮ್ಮದಿ, ಇದು ನಿಮ್ಮ
ಜೀವನದ ಕೊನೆಯವರೆಗೂ ಸಮೃದ್ಧವಾದ ಆಸ್ತಿಯಾಗಲಿ. ಮತ್ತೆ ಹೇಳ್ತೀವಿ, ಸರ್ಕಾರಿ ಎಲ್ಲ ಜಾಬ್ಗಳಿಗೆ ನೀವು ಪ್ರಯತ್ನವನ್ನು ಪಡಿ ಎನ್ನುವ ಮಾತಿನೊಂದಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಸರ್.